ಸರ್ ಏನಾಗಿದೆ ಸರ್? ನನ್ನ ಮಗನಿಗೆ ಜ್ವರ ಜಾಸ್ತಿ ಆಗ್ಬಿಟ್ಟವನು, ತುಂಬ ಸುಸ್ತಾಗ್ಬಿಟ್ಟವನು ಅಲ್ಲ ಸರ್. ಏನಾಗಿದೆ ಸರ್? ಇಲ್ಲಿ ನೋಡಿ, ಅವ್ರಿಗೆ ಜ್ವರ ಜಾಸ್ತಿ ಇದ್ದಾವೆ. ಅವ್ರಿಗೆ ತುಂಬ ಜ್ವರ ಜಾಸ್ತಿ ಆಗಿರೋದ್ರಿಂದನ ಡೆಂಗ್ಯೂ ಆಗಿದೆ. ರಿಪೋರ್ಟಲ್ಲಿ ಡೆಂಗ್ಯೂ ಜ್ವರ ಅಂತ ಹೇಳಿ ರಿಪೋರ್ಟ್ ಬಂದಿದೆ. ಡೆಂಗ್ಯೂ ಆಗಿದೆ. ಸೊಳ್ಳೆ ಅದೆಲ್ಲ ಕಚ್ಚಿಸ್ಬಾರ್ದಾಗಿತ್ತು ನೀವು. ಸೊಳ್ಳೆ ಎಲ್ಲ ಕಚ್ಚಿಸಿರೋದಕ್ಕೇ ಅವ್ರಿಗೆ ಡೆಂಗ್ಯೂ ಜ್ವರ ಬಂದೈತೆ. ನಾನು ಬೇಗ ನಾನು ಒಳ್ಳೆ ಹಾಸ್ಪಿಟ್ಲಿಗೆ ತುಮಕೂರಿಗೆ ಬರ್ಕೊಡ್ತೀನಿ, ಮಕ್ಳ ಡಾಕ್ಟರ್ ಹಾಸ್ಪಿಟ್ಲಿಗೆ. ಬೇಗ ಅಲ್ಲಿ ಕರ್ಕೊಂಡೋಗಿ. ಬೇಗ ಕರ್ಕೊಂಡೋದ್ರೆ ನಿಮ್ಮ ಮಗನ ಉಳಿಸ್ಕೋಬೋದು. ಇಲ್ಲಿ ನೀವು ನೋಡೋಕ್ಕಾಗಲ್ವಾ ಸರ್? ತುಮಕೂರ್ಗೆ ಹೋಗ್ಲೇಬೇಕಾ? ಚೆನ್ನಾಗಿದೆ ಹಾಸ್ಪಿಟ್ಲು, ಚೆನ್ನಾಗಿ ನೋಡ್ತಾರೆ, ಒಳ್ಳೆ ಡಾಕ್ಟರ್ ಇದ್ದಾರೆ. ಅಲ್ಲಿ ಬರ್ಕೊಡ್ತೀನಿ, ಬೇಗ ನೀವು ಅಲ್ಲಿಗೆ ಹೋಗಿ. ಬೇಗ ನೀವು ಕರ್ಕೊಂಡು ಹೋದ್ರೆ, ಬೇಗ ನೀವು ಎಷ್ಟು ಬೇಗ ಕರ್ಕೊಂಡು ಹೋಗ್ತೀರೋ ಅಷ್ಟು ಬೇಗ ನಿಮ್ಮ ಮಗ ಹುಷಾರಾಗ್ತಾರೆ. ಬರ್ಕೊಡ್ತೀನಿ, ಬೇಗ ಬನ್ನಿ. ಹೋಗಿ ಬೇಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಹೋಗಿ. ಡೆಂಗಿ ಜಾಸ್ತಿ ಆಗ್ಬಿಟ್ಟಿದೆ. ಡೆಂಗಿ ಜ್ವರ ಹೇಳೋದಕ್ಕಾಗಲ್ಲ, ಮತ್ತು ತಲೆಗೆ ಏರ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ನೋಡಿ. ಡೆಂಗಿ ಜ್ವರ ತುಂಬ ಪ್ರಾಬ್ಲಮ್ಮು, ಮತ್ತು ನಿಮ್ಮ ಮಗನ್ನ ನೀವು ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ ನೋಡಿ. ಅದಕ್ಕೇ ಬೇಗ ನೀವು ಇಮಿಡಿಯೇಟ್ಲಿ ನನ್ನ ಬರ್ಕೊಟ್ಟಿರೋ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ, ನಿಮ್ಮ ಮಗ ಬೇಗ ಹುಷಾರಾಗ್ತಾರೆ. ಸರಿ ಆಯಿತು ಡಾಕ್ಟ್ರೆ, ಆಯಿತು. ದುಡ್ಡು ಗಿಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ, ಬರ್ಕೊಡ್ರಿ ಡಾಕ್ಟ್ರೆ. ನೀವು ದುಡ್ಡಿನ ಮುಖ ನೋಡೋಕೆ ಹೋಗ್ಬೇಡ್ರಿ. ದುಡ್ಡು ಏನೋ ಇವತ್ತು ಸಾಲ ಮಾಡಿದ್ರು ಬೇಕಾದರೆ ತಿರ್ಸ್ಕೋಬೋದು, ಆದರೆ ಮಕ್ಕಳು ಪಡ್ಕೊಳ್ಳೋದು ತುಂಬ ಕಷ್ಟ ಐತೆ. ಮಕ್ಕಳು ಇವಾಗ ಈಗಿನ ಮಕ್ಕಳನ್ನ ಹುಷಾರಾಗಿ ನೋಡ್ಕೋಬೇಕು. ಸೊಳ್ಳೆಯಿಂದ ಕಚ್ಚಿಸ್ಬಾರ್ದು. ಸೊಳ್ಳೆ ಜಾಸ್ತಿ ಕಳಿಸ್ಕೊಳ್ಳೋದ್ರಿಂದಲೇ ಹಿಂಗೆ ಡೆಂಗ್ಯೂ ಆಗಿರೋದು. ನೀವು ಹುಷಾರಾಗಿ ನೋಡ್ಕೋಬೇಕು ಮಕ್ಕಳನ್ನ. ಡಾಕ್ಟ್ರೆ, ಸೊಳ್ಳೆ ಜಾಸ್ತಿ ಇದಾವೆ ಇವಾಗ. ಹಳ್ಳಿ ಕಡೆ ಸೊಳ್ಳೆ ಅಂತ ಹೆಚ್ಚಾಗ್ಬಿಟ್ಟವೆ, ಅದಕ್ಕೆ ಜ್ವರ ಬಂದೈತೆ. ಸೊಳ್ಳೆಗಳು ಇರೋದ್ರಿಂದ ಸೊಳ್ಳೆ ಪರ್ದೆ ಯೂಸ್ ಮಾಡಬೇಕು. ಗುಡ್ ನೈಟ್ಗಳು ಏನಾದರೂ ಹಾಕ್ಕೊಂಡು ಸೊಳ್ಳೆ ಹತ್ರಕ್ಕೆ ಬಿಡ್ಕೋಬಾರ್ದು. ಸೊಳ್ಳೆ ಜಾಸ್ತಿ ಕಚ್ಚಿರೋದ್ರಿಂದನೇ ಅವ್ರಿಗೆ ಹಂಗೆ ಡೆಂಗ್ಯೂ ಆಗಿರೋದು. ಬೇಗ ಬನ್ನಿ ಹಾಸ್ಪಿಟ್ಲು, ನಾನು ಅಡ್ರೆಸ್ ಎಲ್ಲ ಬರ್ಕೊಡ್ತೀನಿ. ಆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ, ಬೇಗ ಹುಷಾರಾಗ್ತಾರೆ ನಿಮ್ಮ ಮಗ. ಇವಾಗ ಇನ್ನು ಇಲ್ಲಿ ಎಷ್ಟು ಬಿಲ್ ಆಗೈತೋ ಏನೋ. ಅಯ್ಯೋ, ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಂತ ಬಂದ್ವಿ. ಕೈಯಾಗ ನೋಡಿದ್ರೆ 1,000 ರೂಪಾಯಿ ದುಡ್ಡು ಐತೆ. ಇವಾಗ ತುಮಕೂರಿಗೆ ಬೇರೆ ಹೋಗ್ಬೇಕಂತೆ. ನಾವು ಎಷ್ಟು ಬೇಗ ಕರ್ಕೊಂಡು ಹೋಗ್ತೀವೋ ಅಷ್ಟು ಬೇಗ ಹುಷಾರಾಗ್ತಾನಂತೆ ಕಣೆ ನಮ್ಮ ಚೋಟು. ಅಯ್ಯೋ, ಡೆಂಗ್ಯೂ ಆಗ್ಬಿಟ್ಟೈತಂತೆ. ಡೆಂಗ್ಯೂ ಆದರೆ ಕಷ್ಟ ಕಣೆ ಸಿಂಧು. ಅಯ್ಯೋ, ನಾವು ಹೆಂಗೆ ಬೇರೆ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂದರೆ ಇಲ್ಲೇ ಇವಾಗ ಒಂದು 2-3 ಸಾವಿರ ದುಡ್ಡು ಆಗುತ್ತೆ. ಬ್ಲಡ್ ಚೆಕಪಿಗೆ ಬೇರೆನೇ ಅಲ್ಲಿನ್ನೂ ಕಟ್ಟಿಲ್ಲ. ಕಟ್ತೀವಿ ಅಂತ ಹೇಳಿದ್ದೀನಿ, ಏನು ಮಾಡೋಣ? ಅಯ್ಯೋ ದೇವ್ರೆ, ಇವಾಗ ಅಲ್ಲಿ ಕರ್ಕೊಂಡು ಹೋದ್ರೆ ಹೆಂಗೂ ಇವಾಗ ಒಂದು 10,000 ರೂಪಾಯಿ ಅಂತೂ ಕೈಯಾಗಿ ಇಟ್ಕೊಂಡು ಹೋಗ್ಬೇಕು ತುಮಕೂರಿಗೆ ಕರ್ಕೊಂಡು ಹೋದ್ರೆ. ಅಯ್ಯೋ, ಹೆಂಗೆ ಮಾಡೋಣ ಇವಾಗ? ಇವಾಗ ದುಡ್ಡು ಬೇರೆ ಇಲ್ವಲ್ಲ. ಊರಿಗೆ ಹೋಗ್ಬಿಟ್ಟು ಯಾರ ಹತ್ರ ಆದರೂ ಇಸ್ಕೊಂಡು ಬರ್ತೀರಾ? ಅಯ್ಯೋ, ಯಾರ ಹತ್ರ ಕೇಳೋಣ? ನಿಮ್ಮಪ್ಪ 1,000 ರೂಪಾಯಿ ಕೊಡೋದಕ್ಕೆ 1,000 ರೂಪಾಯಿ ತೊಗೊಂಡು ಬಂದ್ವಿ. ಅವನಿಗೆ ತುಂಬ ಜ್ವರ ಆಗ್ಬಿಟ್ಟೈತೆ ನೋಡಿ, ಎಷ್ಟು ಸಪ್ಪಗಾಗ್ಬಿಟ್ಟವನೇ, ಮಾತಾಡ್ತಾನೆ ಇಲ್ಲ ಕಣೆ ಅವನು. ಅಯ್ಯೋ, ಯಾರ ಹತ್ರ ಕೇಳೋಣ? ಅಣ್ಣನ ಹತ್ರ ಕೇಳೋಣ? ಅಣ್ಣನ ಹತ್ರ ಕೇಳಿದ್ರೆ ಇವಾಗ ಅಣ್ಣ ಕೊಡ್ತಾನೆ ಅನ್ಸುತ್ತೆ. ಅಣ್ಣನ ಹತ್ರನೇ ಕೇಳ್ತೀನಿ. ಬೇಗ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಬಿಟ್ಟು ನಾನು ಆಮೇಲೆ ದುಡ್ಡಿಗೆ ಬರ್ತೀನಿ. ಇಲ್ಲಿ ಕಟ್ಟೋಕ್ಕಾಗುತ್ತೆ ಇವಾಗ? ಇಲ್ಲಿ ನನ್ನ ಹತ್ರ ಒಂದು ಫೋನ್ನಾಗ ಒಂದು 1,000 ರೂಪಾಯಿ ಐತೆ, ಅದನ್ನು ಕಳಿಸ್ಬಿಡ್ತೀನಿ. ಅಕೌಂಟಲ್ಲಿ ಝೀರೋ ಆದರೂ ಪರವಾಗಿಲ್ಲ, ಅಕೌಂಟ್ ಡೆಡ್ ಆಗುತ್ತೆ ಅಂದರೂ ಡೆಡ್ ಆದರೂ ಪರವಾಗಿಲ್ಲ. ಹೋದ್ರೂ ಹೋಗ್ಬಿಡ್ಲಿ, ಇಲ್ಲಿ ಕಟ್ಟಿ ಬೇಗ ಅವನ್ನ ಕರ್ಕೊಂಡೋಗಿ ತುಮಕೂರಿಗೆ ಅಡ್ಮಿಟ್ ಮಾಡಿ ಆಮೇಲೆ ನಾನು ದುಡ್ಡು ಇಸ್ಕೊಂಬಕ್ಕೆ ಬರ್ತೀನಿ ಅಣ್ಣನ ಹತ್ರ. ಅಣ್ಣನ ಹತ್ರನೇ ಕೇಳೋಣ, ಇನ್ನೇನು ಮಾಡೋಕ್ಕಾಗುತ್ತೆ. ಅಪ್ಪ ಅಮ್ಮನೇ ಕೇಳ್ತೀನಿ. ಅವ್ರು ಕೊಡಲಿಲ್ಲ ಅಂತಂದರೆ ಅಣ್ಣನ ಹತ್ರನೇ ಕೇಳ್ತೀನಿ. ಸರಿ ಆಯ್ತು ಕಣ್ರಿ, ಕೊಡ್ತೀವಿ, ಕೊಡಿ ಅಂತ ಕೇಳು. ತಂಗಿ ತಕ್ಕನ ಕೇಳ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ? ಅಲ್ಲ, ಅವ್ರು ಏನೋ ಅಂತಾರೋ ಏನೋ ಅನ್ನಂಗಾಗುತ್ತೆ. ದುಡ್ಡು ಯಾರು ಕೊಡೋದಿಲ್ಲ ಇವಾಗಂತೂ. ನಮಗಂತೂ ಎಷ್ಟು ಯಪ್ಪ ದುಡ್ಡಿನ ಸಮಸ್ಯೆ ಆಗೈತೆ ಅಂದರೆ ಹೇಳ್ಬಾರ್ದು, ಅಷ್ಟು ಸಮಸ್ಯೆ ಆಗೈತೆ. ಅಯ್ಯೋ ದೇವ್ರೇ. ದುಡ್ಡೇ ಇಲ್ಲಮ್ಮ, ಏನು ಮಾಡ್ತೀಯ? ಇವನಿಗೆ ಬೇರೆ ಇಂಥ ಜ್ವರ ಬಂದೈತೆ, ಏನು ಮಾಡೋಣ? ಇವಾಗ ಅಣ್ಣನ್ನೇ ಕೇಳಬೇಕು. ಅಣ್ಣನ್ನೇ ಹೋಗಿ ಕಾಲು ಹಿಡ್ಕೊಬೇಕು, ಅಣ್ಣ ದುಡ್ಡು ಕೊಡೋಣ, ನನ್ನ ಮಗನಿಗೆ ಜ್ವರ ಬಂದೈತೆ ಅಂತ ಹೇಳಿ. ಏನು ಮಾಡೋಣ? ಅಯ್ಯೋ, ಇದೆಲ್ಲ ಹಾಸ್ಪಿಟ್ಲದಿಂತವೇನು ಬರಲಿಲ್ಲ ಅಂತಂದರೆ ಹೆಂಗೂ ನಿಮ್ಮದೇ ಜೀವನ ಮಾಡ್ಬೋದು ಸಿಂಧು. ಆದರೆ ಹಾಸ್ಪಿಟ್ಲದಿಂಥದ್ದೆಲ್ಲ ಬಂದೈತೆ ಅಂದರೆ ಕಷ್ಟ. ಇವಾಗ ಅವ್ರು ಬೇಗ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತವ್ರೆ. ಅಲ್ಲೇನು ಹೋಗಿದ ತಕ್ಷಣ ದುಡ್ಡು ಕಟ್ಟಬೇಕು ಹೆಂಗೋ? ಸರ್ ಅಡ್ಮಿಟ್ ಮಾಡ್ಕೊಳ್ಳಿ, ಆಮೇಲೆ ನಾವು ಎಷ್ಟಾದರೂ ಪರವಾಗಿಲ್ಲ ಕಟ್ಟು ಹೋಗ್ತೀವಿ ಅಂತ ಹೇಳೋಣ. ಏನಾದರೂ ನಮ್ಮ ಚೋಟನ್ನ ನಾವು ಹಾಸ್ಪಿಟ್ಲಿಗೆ ತೋರಿಸ್ಬೇಕು. ಡೆಂಗ್ಯೂ ಆಗೈತೆ ಅಂದರೆ ಒಂದು ವಾರ ಹೆಂಗಿಲ್ಲ ಅಂದರೂ ಅಡ್ಮಿಟ್ ಆಗಬೇಕು. ಒಂದು ವಾರ ಮೆಡಿಸನ್ ಹಾಕಬೇಕು. ಅವನಿಗೆ ಇಂಜೆಕ್ಷನ್ಗಳು ಹಾಕ್ತಾರೆ ಒಂದು ವಾರ. ಮೊದಲೇ ವೀಕ್ ಇದ್ದಾನೆ ಅವನು. ಡಾಕ್ಟ್ರ್ ಅದೇ ಹೇಳಿದ್ದು, ಅವ್ನು ತುಂಬ ವೀಕ್ ಇದ್ದಾನೆ, ಬೇಗ ಕರ್ಕೊಂಡು ಹೋದಷ್ಟು ಬೇಗ ಒಳ್ಳೇದು ಅಂತ. ಒಂದು ಜ್ವರ ಬಂದರೆ ಮೊದಲೇ ತಡ್ಕೊಳ್ಳಲ್ಲ, ಅಂಥದ್ರಲ್ಲಿ ಡೆಂಗ್ಯೂ ಆಗೈತೆ ಅಂದರೆ ಅವ್ನು ತಡ್ಕೊಳ್ಳಲ್ಲ ಕಣಿಸಿಂದು. ಬೇಗ ಕರ್ಕೊಂಡು ಹೋಗಿ ಬರ್ರಿ, ನಿಮ್ಮನ್ನು ಅಡ್ಮಿಟ್ ಮಾಡಿ ಬರ್ತೀನಿ. ಬಂದು ನಾನು ಅಣ್ಣನ ಹತ್ರ ಇಸ್ಕೊಳ್ತೀನಿ. ಕೆಲ್ಸಕ್ಕೆ ಬಂದಾದರೂ ತೀರಿಸ್ತೀನಣ್ಣ, ನಿನಗೆ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿ ಕಾಲು ಹಿಡ್ಕೊ ಬೇಡ್ಕೊ ಹೋಗಿ. ಸಂಗೀತಕ್ಕನ್ನೇ ಕೇಳಿ ಇನ್ನೇನು ಮಾಡೋಕ್ಕಾಗುತ್ತೆ? ಇರೋ ಅಂಥವ್ರನ್ನೇ ಕೇಳಬೇಕಪ್ಪ, ಏನು ಮಾಡೋಕ್ಕಾಗುತ್ತೆ? ಇಲ್ದವ್ರು ಎಲ್ಲಿ ತಂದು ಕೊಡ್ತಾರೆ? ನೀವು ಏನು ಮಾಡೋದಪ್ಪ ಇವಾಗ? ಇಂಥ ಸಮಸ್ಯೆ ನಮಗೇನು ಹೆಂಗೋ ಬೇರೆದೇನು ಸಮಸ್ಯೆಗಳು ಇರ್ತಿರ್ಲಿಲ್ಲಪ್ಪ. ಹೆಂಗೋ ಹೊತ್ಲಾಗೆ ನಿಮ್ಮದೇ ಇರ್ತಿದ್ವಿ. ಇವು ನಮ್ಮ ಪಾಪಂದೆ ಅಪ್ಪ.
ಅಯ್ಯೋ ಇರೋನೊಬ್ಬ. ಇವಾಗ ಅತ್ತೆ ಮಾವನಿಗೂ ವಿಷಯ ಗೊತ್ತು ಇಲ್ವೋ, ಅವ್ರ ಹತ್ರನ ಮಾತಾಡಿ ಹೋಗಿ. ಫಸ್ಟ್ ಅವ್ರನ್ನೇನೇನು ಕೇಳಕ್ಕೆ ಹೋಗ್ಬೇಡ, ಅತ್ತೆ ಮಾವನ ಹತ್ರನೇ ಕೇಳು. ಹೋಗಿ ಪಾಪಗೆ ಹಿಂಗೆ ಡೆಂಗಿ ಜ್ವರ ಆಗೈತೆ, ಹಿಂಗೆ ದುಡ್ಡು ಬೇಕು ಅಂತ ಕೇಳು. ಕೇಳಿ ಒಂದು 10,000 ರೂಪಾಯಿ ದುಡ್ಡು ಬೇಕು ಅಂತ ಒಂದು 20,000 ಇಸ್ಕೊಂಬ. ತಿರಾನ ಕೆಲ್ಸಕ್ಕೆ ಹೋಗಿ ತೀರಿಸ್ತೀನಿ ಕಣಮ್ಮ, ಹೇಳಮ್ಮ ಅಂತ ಹೇಳಿ ನಿಮ್ಮ ಅತ್ತಿಗೆ ನಿಮ್ಮ ಅಮ್ಮಯ್ಯಗೆ ಹೇಳು. ಕರ್ಕೊಂಡು ಹೋಗು ಅಮ್ಮಯ್ಯನ, ನಮ್ಮ ಅಮ್ಮಯ್ಯನ ಕರ್ಕೊಂಡು. ಅತ್ತೆ ಬಾರತ್ತೆ ಹೋಗೋಣ ಅಂತ ಅನ್ನೋದೆಲ್ಲಿ ಅಮ್ಮ ಏನನ್ನ ಬರುತ್ತೇನ. ಆ ಪಾಪನ ತೆಗಿರ್ತೀನಿ ನಾನು. ಯಾರು ಕೊಡಲ್ಲ ಸಿಂಧ ಇವಾಗ ದುಡ್ಡುಗಳ. ಸರಿ ಆಯ್ತು, ಇಲ್ಲಿ ಎಷ್ಟು ಬಿಲ್ ಆಗೈತೆ ಕೇಳಿ. ಬಿಲ್ ಎಲ್ಲ ಕಟ್ಬರೋಗ್ರಿ. ಬಿಲ್ ಕಟ್ಟಿದ್ರೆ ಅವ್ರು ಆಚೆ ಬಿಡೋದು. ಬೇಗ ಆಂಬುಲೆನ್ಸ್ ಮಾಡ್ಕೊಂಡು ಹೋಗೋಣ. ಏನು ಹೇಳಿರಿ ಸಿಂಧು ಡಾಕ್ಟ್ರು? ರಿಪೋರ್ಟು ಏನು ಬಂದೈತಂತೆ? ಆಂಟಿ ಡೆಂಗ್ಯೂ ಆಗೈತಂತೆ ಅವನಿಗೆ. ಸೊಳ್ಳೆ ಜಾಸ್ತಿ ಕಡ್ದಿರೋದ್ರಿಂದ ಡೆಂಗ್ಯೂ ಆಗೈತೆ, ಸೊಳ್ಳೆ ಹತ್ರಕ್ಕೆ ಬಿಡ್ಕೋಬಾರ್ದು ಅಂತ ಹೇಳಿ. ಅದಕ್ಕೆ ನಾನು ನಿನ್ಗೆ ಹೇಳೋದು, ಡೈಲಿ ಸೊಳ್ಳೆ ಪರದೆ ಕೊಟ್ಟು ಅಂತಂದರೆ, ಸೊಳ್ಳೆ ಪರದೆ ಇಲ್ಲ ಕಣೆ ಅವ್ರದ್ದು ಹೋಗೈತೆ ಅಂತೇಳಿ ಒಂದು ಸೊಳ್ಳೆ ಪರದೆ ತಾಂಡು ಕೊಟ್ಟಿದ್ರೆ ಇವತ್ತು ಹಿಂಗೆ ಆಗ್ತಿರ್ಲಿಲ್ಲ. ಸೊಳ್ಳೆ ಜಾಸ್ತಿ ಕೊಡ್ದಿರೋದ್ರಿಂದನೇ ಅವ್ನಿಗೆ ಹಿಂಗೆ ಡೆಂಗ್ಯೂ ಆಗಿರೋದು. ಡೆಂಗ್ಯೂ ಆಗೈತಂತೆ. ನೆನ್ನೆಯಿಂದ ಜ್ವರ. ಅವ್ನು ತುಂಬ ಸುಸ್ತಾಗಿದ್ದಾನೆ, ಯಾರ ಹತ್ರನೂ ಮಾತಾಡ್ತಿಲ್ಲ. ಇವಾಗ ದುಡ್ಡು ಬೇರೆ ಇಲ್ಲ ಅವ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ. ಸರಿ ಆಯಿತು, ಈ ಹಾಸ್ಪಿಟ್ಲಲ್ಲಿ ಎಷ್ಟು ಬಿಲ್ ಆಗೈತೆ ನಾನು ಹೋಗಿ ಬೇಗ ಕಟ್ಟಿ ಕರ್ಕೊಂಡು ಹೋಗಿ ನಿಮ್ಮನ್ನ ಅಲ್ಲಿಗೆ ಅಡ್ಮಿಟ್ ಮಾಡಿ ಬರ್ತೀನಿ. ಪಾಪ ನಮ್ಮ ಚೋಟನಂತೂ ನೋಡೋಕ್ಕಾಗ್ತಿಲ್ಲ. ಎಷ್ಟು ಸಪ್ಪಗಾಗ್ಬಿಟ್ಟವನಿ, ಮಾತಾಡ್ತಿಲ್ಲ, ಸುಸ್ತಾಗ್ಯವನಿ. ನಮ್ಮಂಥವ್ರಿಗೆ ತಡ್ಕೊಂಬಕ್ಕಾಗಲ್ಲ ಜ್ವರ ಬಂದರೆ. ಅಂಥದ್ರಾಗ ಇವನಿಗೆ ಜ್ವರ ಬಂದೈತೆ ಅಂದರೆ ಇವಾಗ ಎಂಥವ್ರಿಗೆ ನೋಡಿದ್ರು ಬರೀ ಡೆಂಗ್ಯೂ ಡೆಂಗ್ಯೂ ಅಂತಾರೆ. ಅಯ್ಯೋ ನನಗಂತೂ ಭಯವಾಗ್ತೈತೆ ಕಣೆ ಸಿಂಧು. ಅಯ್ಯೋ ನನಗೂ ಭಯವಾಗ್ತೈತೆ ಆಂಟಿ. ಇರೋನೊಬ್ಬ ಮಗ ನಮಗೂ, ಅವ್ರಿಗೂ ಇಲ್ಲ, ನಮ್ಮ ಸಂಗೀತಕ್ಕರ್ಗೂ ಇಲ್ಲ, ನಮಗೂ ಇನ್ನೊಬ್ರಿಲ್ಲ, ಏನಿಲ್ಲ. ಇರೋನೊಬ್ಬನೇ ಒಬ್ಬ ನನ್ನ ಮಗ, ರಾಜನಂಗೆ ಒಬ್ಬನೇ ಮಗ ನನ್ನ ಮಗ. ಅಯ್ಯೋ ಇವಾಗ ನೋಡಿದ್ರೆ ಈಗ ಇಂಥ ಡೆಂಗಿ ಜ್ವರ. ಏನಪ್ಪ ಮಾಡಲಿ, ದುಡ್ಡು ಬೇರೆ ಇಲ್ಲ. ಇವಾಗ ಬೇರೆ ಹಾಸ್ಪಿಟ್ಲಿಗೆ ಬರ್ಕೊಟ್ಟಿದ್ದಾರೆ ಆಂಟಿ. ತುಮಕೂರಿಗೆ ಹೋಗ್ರಿ, ಮಕ್ಕಳ ಡಾಕ್ಟರ್ ಹಾಸ್ಪಿಟ್ಲ್ ಚೆನ್ನಾಗಿದ್ದಾವೆ ಅಂತ ಹೇಳಿ ಅಲ್ಲಿಗೆ ಬರ್ಕೊಟ್ಟವ್ರೆ. ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋಣ ಅಂತ ಬಂದಲ್ಲಿ ಡಾಕ್ಟ್ರೇ ಸಿಗಲಿಲ್ಲ. ಹೋಗು. ನಮ್ಮ ಹುಡುಗರಿಗೆ ಒಂದಿಟ್ಟು ಜ್ವರ ಬಂದೈತಂದರೆ ಬೈವದಂಗೆ ಆಗುತ್ತೆ. ಅಂಥದ್ರಾಗ ಡೆಂಗಿ ಜ್ವರ ಅಂದರೆ ಮೊದಲೇ ಸಣ್ಣ ಕೈದ ನಿಮ್ಮ ಚೋಟು. ದುಡ್ಡು ಬೇರೆ ಇಲ್ಲ. ಮತ್ತು ಇವಾಗ ದುಡ್ಡು ಹೆಂಗೆ ಮಾಡ್ಕೊಂತೀರಮ್ಮ? ಇವಾಗ ಯಾರು ತ ಕೇಳ್ತೀರ? ಅದಕ್ಕೆ ಮತ್ತೆ ನಾನೇ ಒಂದು 4 ತಾಸು ಎಲ್ಲ ನಿಕ್ಕೊಂಡಿದ್ದು ಕೊಡ ಆಂಟಿ ಅಂತ ಅದನ್ನೇ ಇಸ್ಕೊಂಡು ಎಲ್ಲ ಖರ್ಚು ಮಾಡ್ತೀರ ಗಂಡ ಹೆಂಡ್ತಿ ಇಬ್ಬರಳು. ನೋಡಿ ಹಂಗೆ ಮತ್ತೊಂದು 1,000 ರೂಪಾಯಿ ಕೊಡೋದಕ್ಕೆ ಇವಾಗ ಆಸ್ಪತ್ರೆಗೆ ಕರ್ಕೊಂಬಂದೆ ನೀನು. ಮಾಮನು ಒಂದು 1,000 ರೂಪಾಯಿ ಕೊಡಲಿಲ್ಲ ಅಂತಂದ್ರೆ ಕರ್ಕೊಬರೋಕೆ ಆಗ್ತಿರ್ಲಿಲ್ಲ. ಇವಾಗ ಇನ್ನು ಇಲ್ಲಿ ಎಷ್ಟಾಗೈತಿ? ಇವಾಗ ಎಷ್ಟಾಗೈತೋ ಏನೋ. ಇನ್ನು ಹೋಗೋರು ಅವ್ರು ಕಟ್ಬತ್ತೀನಿ ಅಂತ ಬೇಗ ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಕರ್ಕೊಂಡು ಹೋಗ್ಬೇಕಂತೆ. ಬೇಗ ಕರ್ಕೊಂಡು ಹೋದ್ರೆ ನಿಮ್ಮ ಮಗನ ಉಳಿಸ್ಕೊಂಬಕ್ಕೆ ಸಾಧ್ಯ, ಇಲ್ಲಾಂದರೆ ಆಗೋದಿಲ್ಲ ಅಂತ ಹೇಳವ್ರೆ ಡಾಕ್ಟ್ರು. ಡೆಂಗ್ಯೂ ಜಾಸ್ತಿ ಆಗ್ಬಿಟ್ಟೈತೆ. ಅಯ್ಯೋ ದೇವ್ರಿ ಹೋಗತ್ತ ಯಪ್ಪ. ಹೆಂಗಲ್ಲ ಅಂದ್ರೆ ಇವಾಗ ಏನಾನ ದೊಡ್ಡ ಆಸ್ಪತ್ರೆಗೆ ಹೋಗ್ತೀವಂದರೆ ಒಂದು 10,000 ರೂಪಾಯಿ ಕೈಯಾಗಾದರೂ ಇರಬೇಕು. ಇನ್ನು ಹೋದ್ಮೇಲೆ ಒಂದು ವಾರ 15 ದಿನಗಟ್ಟಲೆ ಇಕ್ಕೊಂತಾರ ಜ್ವರ ಕಮ್ಮಿ ಆಗೋವರೆಗೂ. ಡೆಂಗ್ಯೂ ಜ್ವರ ಅಂದರೆ ಒಂದು ವಾರಗಟ್ಟಲೆ ಇರಲೇಬೇಕು. ಒಂದು ವಾರಕ್ಕೆ ಹೆಂಗಲ್ಲ ಅಂದ್ರೆ ಒಂದು 2-3 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಒಂದು ದಿವಸಕ್ಕೆ ಬರೀ ಬೆಡ್ ಚಾರ್ಜು ಅದು ಇದು ಅಂತೇಳಿ ಒಂದು ದಿವಸಕ್ಕೆ 2-3 ಸಾವಿರ ಖರ್ಚಾಗುತ್ತೆ ಕಣಿ. ಒಂದು 20,000 ದುಡ್ಡಂತೂ ಕೈಯಾಗಿ ಇಕ್ಕೊಂಡು ಹೋಗ್ಬೇಕು ದೊಡ್ಡ ಆಸ್ಪತ್ರೆಗೆ ಹೋಗ್ತೀವಿ ಅಂದರೆ. 20,000ನೂ ಕಮ್ಮಿನೇ ಅಮ್ಮ. ಇವಾಗ ಎಲ್ಲೋದ್ರೂ ನಡೆಯಲ್ಲ. ಅದಕ್ಕೆ ಹೇಳೋದು ನಾನು, ದುಡ್ಡು ಇಕ್ಕೇಳ್ರಿ, ಕಷ್ಟ ಸುಖ ಆದಾಗ ಗೊತ್ತೈತೆ ಅಂತ ಹೇಳಿದೆ. ಬಿಡಂಟಿ ಅವತ್ತಿಂದ ಅವತ್ತೇ ಆಗಲಿ ನೆಮ್ಮದಿ ಜೀವನ ಮಾಡ್ತೀವಿ ನಾವು ಅಂತಿದ್ದೆ. ನೋಡು ಇವಾಗ ಹೆಂಗೆ. ಇವಾಗ ಇನ್ನೇನು ಮಾಡೋಕ್ಕಾಗುತ್ತೆ? ಸಂಗೀತರ್ನೇ ಕೇಳು ಅಂತ ಹೇಳು, ಅವ್ರ ಅಣ್ಣನೇ ಕೇಳು. ನನ್ನ ಮಗಂಗೆ ಹಿಂಗೆ ಆಗೈತೆ ಅಂದರೆ ಕೊಡ್ತಾರೆ. ಅವ್ರಿಗೆ ಇನ್ನೇನು ಮಕ್ಕಳಿಲ್ಲ ಏನಿಲ್ಲ, ಕೊಡ್ತಾರೆ ಕೇಳಿರಿ. ಅದೇ ಹೇಳೈದ್ನ ಅವ್ರನ್ನೇ ಕೇಳ್ಕೊಂಬ ಹೋಗಿ. ಅತ್ತೆ ಮಾಮನ ಕೇಳಿ ಆಮೇಲೆ ಅವ್ರ ಏನಾನು ಇಲ್ಲ ಅಂದರೆ ಅವ್ರನ್ನೇ ಕೇಳಿ ಇಸ್ಕೊಂಬ ಅಂತ ಹೇಳೈದ್ನಿ. ನಮ್ಮ ಪಾಪಗೆಲ್ಲ ಕೊಡ್ತಾರೆ ಅವ್ರೇನು. ಪಾಪಗೆ ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲದಿಲ್ಲ ಅಂದ್ರೆ ನಾವೇನು ನೆಮ್ಮದಿಯಾಗಿರ್ತಿದ್ವಿ. ನಮ್ಮ ಮಗನಿಗೆ ಇದ್ಕಿದ್ದಂಗೆ ಜ್ವರ ಬಂದು ಡೆಂಗ್ಯೂ ಆಗೈತಂತೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ದುಡ್ಡಿಲ್ಲ. ಏನು ಮಾಡೋದು ಇವಾಗ? ಯಾರನ್ನೂ ಕೇಳಬೇಕಪ್ಪ ಅನ್ನಿಸ್ತೈತೆ. ಅದಕ್ಕೇ ಇವಾಗ ಯಾರನ್ನೂ ಕೇಳೋಕ್ಕಾಗಲ್ಲ. ನಿಮ್ಮ ಅಣ್ಣವ್ರನ್ನೇ ಕೇಳ್ರಿ ಅಂತ ಹೇಳೈದ್ನಿ. ನೋಡೋಣ ಅದೆಲ್ಲ. ಇವಾಗ ನಮ್ಮನ್ನು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಹೋಗವ್ರು. ಅವ್ರ ಅಣ್ಣನ ಹತ್ರ ದುಡ್ಡು ಇಸ್ಕೊಂಬರ್ತಾರೆ ಅವರು. ನೋಡ್ತಾ ಇರ್ರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.